ಗೈಸ್ ನಮಸ್ಕಾರ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಇವಾಗಲ್ಲಿ ಹಾಸ್ಪಿಟಲಲ್ಲಿ ಕೂತಿದ್ದೆ. ಯಾವ ಹಾಸ್ಪಿಟಲ್ ಅಂತ ಮುಂದೆ ಹೇಳ್ತೀನಿ. ಅಲ್ಲಿ ಕೂತಾಗ ಒಂದು ದೃಶ್ಯ ನೋಡಿದೆ ನಾನು. ಅದನ್ನು ಇವಾಗ ಇಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ ನೀವು. ನೋಡಿ, ಈ ನೀಟಿರೋ ಪ್ಲೇಸಲ್ಲಿ ಇಲ್ಲಿ ಹಾಕವ್ರೆ. ಇಲ್ಲಿ ಒಣಗಾಕಿರೋ ಬಟ್ಟೆಗಳೆಲ್ಲ ತೆಗೆದ್ಬಿಟ್ಟು ಈ ಜಾಗದಲ್ಲಿ ಹಾಕವ್ರೆ. ಸೊ ಇದು ಅವ್ರಿಗೆ ನೀಟ್ನೆಸ್ ಜಾಗ ಇರೋದು ಅಲ್ವಾ. ಬಂದು ತೆಗೆದೋಗೋ ಗಂಟ ತೆಗಿಯೋಬೇಕಾದ್ರೆ ಅವ್ರು ಬರ್ತಾರಲ್ವ, ಅವಾಗ ಹೇಳ್ಬೇಕಾಗಿತ್ತು ಇಲ್ಲಿ ಒಣಗಾಕಬೇಡಿ ಹಂಗೆ ಹಿಂಗೆ ಅಂತ ಅಲ್ವಾ. ಇಷ್ಟೆಲ್ಲ ಹೈಜಿನಿಕ್ ಮೇಂಟೈನ್ ಮಾಡೋರು. ಇಲ್ಲಿ ಬಟ್ಟೆ ಒಣಗಾಕಿದ್ರೆ ಅವ್ರ ಹಾಸ್ಪಿಟ್ಲ್ ಚೆನ್ನಾಗಿ ಕಾಣಿಸಲ್ಲ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಉಗ್ದವ್ರೆ. ನಿಮ್ಗೆ ಇನ್ನೊಂದು ಕೆಲವು ಜಾಗಗಳು ತೋರಿಸ್ತೀನಿ, ಅಲ್ಲಿ ಬೇಡ ನೋಡಿ, ಲೈವಾಗಿ ನಿಮಗೆ ತೋರಿಸ್ತೀನಿ, ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇದ್ರ ಮೇಲೆ ಬಿದ್ದಿರೋವೆಲ್ಲ ಪ್ಯಾಂಪರ್ಸು ಅಥವಾ ಊಟ ಮಾಡಿರೋ ಕವರ್ಸು ನೋಡಿ. ಇದು ನಮ್ಮ ಗುಲ್ಬರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ಜೇಮ್ಸಲ್ಲಿ. ನೋಡಿ, ಒಂದು ಕಂಬ ಅಂತಲ್ಲ ಗಾಯ್ಸ್, ಎಲ್ಲದು ಹಂಗೆ ಇರೋದು. ನಾನು 3 ಡೇಸ್ ಇದ್ದೀನಿ ಇಲ್ಲಿ ಇವಾಗ. ಇದು 4ನೇ ಡೇಸ್ದು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲೇ ಇಷ್ಟು ಕೇರ್ಲೆಸ್ ಮಾಡ್ತಾರೋ. ಅವು ಉಗ್ದವ್ರಿಗೂ ಅವ್ರು ಅನ್ನ ತಿಂತಾರೋ ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ ಅಲ್ವಾ. ಬಟ್ ಇಲ್ಲಿರೋ ಸ್ವಲ್ಪನಾದರೂ ಇವರು ಸ್ಟಿಕ್ ಮಾಡಿಕೊಂಡು ಯಾವನು ಉಗ್ದವನು ಅವನು ಹಿಡ್ಕೊಂಡು ಫೈನ್ ಹಾಕಿದ್ರೆ ನನ್ನ ಮಗ ಇನ್ನೊಂದು ಸತಿ ಮಾಡೋಕ್ಕೂ ಹೆದರ್ಕೊಬೇಕು. ಆ ಥರ ಫೈನ್ ಹಾಕ್ಬೇಕು. ನೋಡಿ ಇಲ್ಲಿ ಇದೆಲ್ಲ ಗಾಯ್ಸ್, ಇದು ಡೆಲಿವರಿ ಇದು ಸೆಕ್ಷನ್ನು. ಅಂದರೆ ಸಿಸರಿಂಗ್ ಆಗಿರೋದು, ಡೆಲಿವರಿ ಆಗಿರೋರಿಗೆಲ್ಲ ಹಾಕಿರೋದು. ನೋಡಿದ್ರಲ್ವಾ, ನೋಡಿ ಇದು ಮೆಟ್ಲ ಅವಸ್ಥೆ. ಇಲ್ಲಂತಲ್ಲ, ಗ್ರೌಂಡ್ ಫ್ಲೋರ್ ಹಿಡ್ಕೊಂಡು ಟಾಪ್ ಫ್ಲೋರ್ವರೆಗೂ ಇದೇ ಚಿತ್ರಗಳು ಗೋಡೆಗೆ. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ನೋಡಿ. ಗೇಟ್ ಬಿಟ್ಟಿಲ್ಲ, ಯಾವುದು ಬಿಟ್ಟಿಲ್ಲ. ನೋಡ್ರಿ, ಕಾಣಿಸುತ್ತಲ್ವ ಕಸ? ನೋಡಿ ಎಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡವ್ರೆ, ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡವ್ರೆ. ಇದನ್ನು ನೋಡಿದ್ರೆ ನನಗನ್ಸೋದು ಹಾಸ್ಪಿಟಲ್ ಓಪನ್ ಆದಾಗಿಂದ ಒಂದು ತಿಂಗಳು 2 ತಿಂಗಳು ಮೇಂಟೈನ್ ಮಾಡಿರ್ಬೋದು. ಅದು ಬಿಟ್ಟರೆ ಇನ್ನು ಯಾವನು ಮೂಸ್ ನೋಡಿಲ್ಲ. ಇದ್ರದ್ದು ಇನ್ಚಾರ್ಜ್ ಯಾರೋ ನನಗೆ ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ. ಬಟ್ ನೋಡಿದಾಗ ಇಷ್ಟು ಬೇಜಾರು ಆಯಿತು ಅಂದರೆ, ಇದ್ರಿಗಿನ ಹಳ್ಳಿಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಷ್ಟು ಕ್ಲೀನೆಸ್ ಆಗಿರುತ್ತೆ. ಆಯಿತು, ನಾನು ಒಪ್ತೀನಿ, ಇದರಲ್ಲಿ ಜನ ಜಾಸ್ತಿ ಬರ್ತಾರೆ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ದೊಡ್ಡ ಹಾಸ್ಪಿಟಲ್ ಮಾಡೋರಂದರೆ ಅಷ್ಟು ದೊಡ್ಡ ಸ್ಟಾಫು ಇಕ್ಕಬೇಕು, ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡೋ ಕೆಪಾಸಿಟಿನೂ ಇರಬೇಕು. ಸೊ ಯಾಕೆ ಇದಕ್ಕೇನು ಫಂಡ್ ಬರಲ್ವಾ? ಯಾವುದು ಬಿಲ್ ಬರಲ್ವಾ? ಎಲ್ಲ ಬರುತ್ತಲ್ವಾ. ಸೊ ನಾನು ಇದನ್ನು ಏನು ಅಂದರೆ ಸ್ಕ್ರಿಪ್ಟ್ ಮಾಡಿಕೊಂಡು ಅಥವಾ ಈ ಥರ ಮಾಡ್ಕೊಂಡು ಏನೂ ಮಾತಾಡ್ತಿಲ್ಲ ಗಾಯ್ಸ್. ನನಗೆ ಅನಿಸಿರೋದು ಮನ್ಸರು ಹೇಳ್ತಾಯಿದ್ದೀನಿ. ನನಗೆ ಅಷ್ಟೊಂದು ಕಾಯ್ದೆ ಕಾನೂನುಗಳು ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಹೆಂಗಿರಬೇಕು ಹೆಂಗಿಲ್ಲ ಅನ್ನೋದು ಸ್ವಲ್ಪ ನನಗೆ ನಾಲೆಡ್ಜ್ ಇದೆ ಅಲ್ವಾ. ಸ್ವಲ್ಪ ನೀಟ್ನೆಸ್ ಇಲ್ಲಿ ನೋಡಿ, ಮನೆ ಆದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದು, ಅಥವಾ ಪಾರ್ಕು ಗೀರ್ಕು ಆದರೆ ಏನೋ ಒಂದು ಕ್ಲೀನೆಸ್ ಮಾಡ್ಕೋಬೋದು. ಇಲ್ಲಿ ಬರೋರೆಲ್ಲ ರೋಗಿಗಳು, ಆರೋಗ್ಯ ಸಮಸ್ಯೆ ಆಗಿರೋರು. ಸೊ ಇವೆಲ್ಲ ನೋಡಿದ್ರೆ ಆರೋಗ್ಯ ಸಮಸ್ಯೆ ಬಗೆಹರಿಯಲ್ಲ, ಆರೋಗ್ಯ ಸಮಸ್ಯೆ ಹದಗೆಡುತ್ತೆ ಅಲ್ವಾ. ಬಸ್ ನನಗೆ ಅನಿಸಿರೋದು ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ತಪ್ಪಿದರೆ ಕ್ಷಮಿಸಿ. ನಿಮ್ಗೆ ಯಾರಾದರೂ ಸರಿ ಅನಿಸಿದ್ರೆ ದಯವಿಟ್ಟು ಇದನ್ನು ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ.